ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಲವ್ ರೀಡಿಂಗ್. ನಿಮ್ಮ ಇಷ್ಟಪಡ್ತಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ಹಾಗೆ ಏನು ಮೆಸೇಜಸ್ ಅವರಿಂದ ನಿಮಗೆ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಇದು ನಂಬರ್ 1, ನಂಬರ್ 2. ನಂಬರ್ 1 ಬೇಕಿದ್ರೆ ರೋಸ್ ಕ್ವಾರ್ಟ್ಸ್ ಸ್ಟೋನ್ಸ್ ಬೇಕಿದ್ರೆ ನೀವು ಆಯ್ಕೆ ಮಾಡ್ಬೋದು. ನಂಬರ್ 2 ಗ್ರೀನ್ ಅವೆಂಚರಿಂಗ್. ಎಸ್, ಆಲ್ರೆಡಿ ಕಾರ್ಡ್ಸ್ನ ಶಫಲ್ ಮಾಡಿಟ್ಟಿದ್ದೀನಿ. ಎಸ್, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದು ವಾಚ್ ಮಾಡ್ತೀರಾ ಅದೇ ಇದು ನಿಮಗೆ ರೆಸನೇಟ್ ಆಗುತ್ತೆ. ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮ್ಗೇನು ಹೇಳಲಿಕ್ಕೆ ಬಯಸ್ತಿದ್ದಾರೆ, ಇನ್ನು ಮೆಸೇಜಸ್ ಸಿಗ್ತದೆ ಈ ಒಂದು ಲವ್ ರೀಡಿಂಗ್ ಮುಖಾಂತರ ನೋಡೋಣ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಪ್ಯಾಲ್ ನಂಬರ್ 1 ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ನಂಬರ್ 1 ಯಾವ ವಿಚಾರ ನಿಮಗೆ ಮನಸ್ಸಲ್ಲಿ ಮೈಂಡಲ್ಲಿ ಓಡ್ತಿದೆ ನಿಮ್ಮ ಪಾರ್ಟ್ನರ್ ಬಗ್ಗೆ, ಯಾವ ವಿಚಾರನ ನೀವು ತಿಳ್ಕೊಳ್ಬೇಕಾಗಿದೆ ಅಂತ ಬಯಸ್ತಿದ್ದೀರಾ, ಆ ವಿಚಾರನ ತುಂಬ ದಿವಸಗಳಿಂದ ಆ ವ್ಯಕ್ತಿ ಹತ್ರ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಇರಬಹುದು, ಅಥವಾ ಅವ್ರ ಮೇಲಿರೋ ಕಾಳಜಿ ಇರಬಹುದು ನಿಮಗೆ. ಪ್ಯಾಲ್ ನಂಬರ್ 1 ಮುಂದಿನ ದಿನಗಳಲ್ಲಿ ಈ ವಿಚಾರದವಾಗಿ ನೀವು ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ, ಹಾಗೆ ಇನ್ನಷ್ಟು ಹೆಚ್ಚಿನ ಗೌರವ ನಿಮ್ಮ ಪರ್ಸನ್ ಬಗ್ಗೆ ಹೆಚ್ಚಾಗ್ತಿದೆ. ಪ್ಯಾಲ್ ನಂಬರ್ 1 ಲೆಟ್ಸ್ ಸಿ ಕಾರ್ಡ್ಸ್ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಸೊ ಡ್ಯಾನ್ಸಿಂಗ್ ರೈನ್ಬೋ. ಪ್ಯಾಲ್ ನಂಬರ್ 1 ಈ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬದುಕಲ್ಲಿ, ನಿಮ್ಮ ಪರ್ಸನ್ ಬದುಕಲ್ಲಿ ಬಹಳಷ್ಟು ಹೊಸ ಚಾಲೆಂಜಸ್ ಬರ್ತಿದೆ, ಹೊಸ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ ನಿಮ್ಮ ಪ್ರೀತಿಯ ಲೈಫಲ್ಲಿ. ಏನು ಓಪನ್ ಅಪ್ ಆಗಿ ಇನ್ನೂ ನಿಮ್ಮ ಪರ್ಸನ್ ಮಾತಾಡ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರಿ, ಆ ಪರ್ಸನ್ ಓಪನ್ ಅಪ್ ಆಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿ ನಿಮ್ಗಾಗಿರ್ಬೋದು, ನಿಮ್ಮ ಪರ್ಸನ್ಗಾಗಿರ್ಬೋದು. ಕೆಲವು ನಿರ್ಧಾರಗಳನ್ನ ನೀವು ಏನು ಆತುರವಾಗಿ ತಗೊಳ್ತಿದ್ದೀರಾ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರನ ನೀವು ಗಮನ ಕೊಟ್ಟು ಆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಪ್ಯಾಲ್ ನಂಬರ್ 1 ಬಿಕಾಸ್ ಇಲ್ಲಿ ಕೆಲವರಿಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಸರಿಯಾದ ಕ್ಲಾರಿಟಿ ಸಿಗ್ತಿಲ್ಲ, ಈ ಪರ್ಸನ್ ನಿಮಗೆ ಟೈಮ್ ಕೊಡ್ತಿಲ್ಲ, ಅಥವಾ ಈ ವ್ಯಕ್ತಿ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡ್ತಿಲ್ಲ. ಮುಂದಿನ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನೀವು ತುಂಬ ಐಡಿಯಾಸ್ನ ಮಾಡಿದ್ದೀರಾ, ಬಟ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡ್ತಿಲ್ಲ, ಓಪನ್ ಅಪ್ ಆಗಿ ಏನೂ ನಿಮ್ಮ ಹತ್ರ ಹೇಳ್ಕೊಳ್ತಿಲ್ಲ. ಅವರ ಒಂದು ಪೇನ್ ಏನಿದೆ ಅವರೇ ಅದನ್ನು ನೋಡ್ತಿದ್ದಾರೆ, ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ ಅನ್ನೋ ಒಂದು ಗಿಲ್ಟ್ ನಿಮಗೆ ಕಾಡ್ತಿರ್ಬೋದು. ಪ್ಯಾಲ್ ನಂಬರ್ 1 ಬಟ್ ಮುಂದಿನ 5 ಡೇಸ್ ಆಗಿರ್ಬೋದು, 10 ಡೇಸ್ ಆಗಿರ್ಬೋದು, ಈ ಒಂದು ದಿನದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಓಪನ್ ಅಪ್ ಆಗಿ ಅವರ ಲೈಫ್ ಬಗ್ಗೆ ನಿಮಗೆ ಇನ್ನಷ್ಟು, ಅವರ ಕನಸಿನ ಬಗ್ಗೆ ನಿಮ್ಮ ಹತ್ರ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ನಿಮ್ಮಿಂದ ಇನ್ನಷ್ಟು ಆ ವ್ಯಕ್ತಿಗೆ ಹೊಸ ದಾರಿ ಮಾಡ್ತಿದ್ದಾರೆ, ಆ ದಾರಿಯಲ್ಲಿ ನೀವು ನಡೀತಿದ್ದೀರಾ. ನಿಮ್ಮ ಲೈಫಲ್ಲೂ ಹೊಸ ದಾರಿ ಬರ್ತಿದೆ, ಅವರ ಬದುಕಲು ಹೊಸ ದಾರಿ ಬರ್ತಿದೆ. ಪ್ಯಾಲ್ ನಂಬರ್ 1 ಏನು ನಿಮಗೆ ಹೊಸ ದಾರಿ ಸಿಗ್ತಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಯಾರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೀರಾ, ಆ ಥರ್ಡ್ ಪಾರ್ಟೀಸಿಂದ ನಿಮ್ಮ ಪ್ರೀತಿಯ ಜೀವನಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರ್ಡ್ ಪಾರ್ಟೀಸಿಂದ ನಿಮಗೆ ಟೆನ್ಷನ್ ಫ್ರೀ ಆಗ್ತಿದೆ. ಹಾಗೆ ಯಾವ ವಿಚಾರದಲ್ಲಿ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಬೇಸರ ಆಗಿದೆ, ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಅವ್ರ ಫೋನ್ನ ಬ್ಲಾಕ್ ಮಾಡಿದ್ದೀರಾ, ಅಥವಾ ಅವ್ರ ಹತ್ರ ಮಾತನ್ನು ಬಿಟ್ಟಿದ್ದೀರಾ, ಅಥವಾ ಮನಸ್ಸಿಗೆ ಬೇಸರ ಆಗಿದೆ, ಈ ಎಲ್ಲ ಒಂದು ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ನಿಮ್ಮ ಒಂದು ಪ್ರೀತಿಯ ಜೀವನಕ್ಕೆ ನೆಗೆಟಿವಿಟೀಸ್ ಆಗಿದೆ. ಆ ನೆಗೆಟಿವಿಟೀಸ್ನ ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಪ್ರೀತಿಯಲ್ಲಿ ಹೆಚ್ಚಿನ ಟ್ರಸ್ಟ್ ಇದೆ, ನಿಮ್ಮ ವ್ಯಕ್ತಿನ ನೀವು ತುಂಬ ನಂಬ್ತಿದ್ದೀರಾ, ಆ ವ್ಯಕ್ತಿ ಕೂಡ ನಿಮ್ಮನ್ನು ನಂಬ್ತಿದ್ದಾರೆ. ಆ ನಂಬಿಕೆನ ನೀವು ಕೂಡ, ನಿಮ್ಮ ಪರ್ಸನ್ ಕೂಡ ಉಳಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ನಂಬಿಕೆನೇ ನಿಮ್ಮ ಪ್ರೀತಿಯಲ್ಲಿ ಇನ್ನಷ್ಟು ಹೊಸ ಟರ್ನಿಂಗ್ ಪಾಯಿಂಟ್ಸ್ನ ತಗೋತಿದೆ.
ನೀವೇನು ಹೊಸ ದಾರಿ ನಿಮ್ಮ ಪರ್ಸನ್ ತೋರಿಸಿದೆ, ಈ ದಾರಿಯಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಕೆರಿಯರ್ ಲೈಫಲ್ಲಿ ಆಗಿರಬಹುದು, ನಿಮ್ಮ ಒಂದು ಫ್ಯಾಮಿಲಿ ಲೈಫಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರಬಹುದು. ಅವ್ರು ಹೇಳುವಂಥ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗ್ತಿದೆ, ಒಪ್ಪಿಗೆ ಆಗ್ತಿದೆ, ಅದರಂತೆಯೇ ನೀವು ನಡೀತಿದ್ದೀರ ಕೂಡ. ನಂಬರ್ 1, ಎಸ್, ಹೆಚ್ಚು ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಪರ್ಸನ್ ಹಾಗೂ ನೀವು ಕೂಡ. ಇನ್ನಷ್ಟು ಓಪನ್ ಅಪ್ ಆಗಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಒಂದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆಗಳಿರಬಹುದು, ಅಥವಾ ಅವ್ರಿಗೆ ಸ್ಟ್ರೆಸ್ ಇರಬಹುದು, ಅಥವಾ ಅವ್ರಿಗೆ ಒಂದು ರೀತಿ ಸ್ಟ್ರಕ್ ಇರ್ಬೋದು ಕೆಲಸಗಳಲ್ಲಿ. ಅದು ನಿಮಗೂ ಕೂಡ ಕಾಣಿಸ್ತಿದೆ. ಅವರ ಒತ್ತಡಗಳು, ಅವರ ಜವಾಬ್ದಾರಿಗಳು ನಿಮಗೆ ಗೊತ್ತಾಗ್ತಿದೆ. ಅವರಿಂದ ಆ ಜವಾಬ್ದಾರಿಯಿಂದ, ಅವ್ರ ಒತ್ತಡದಿಂದ ಹೊರಗಡೆ ಕರ್ಕೋಬೇಕು, ಅವ್ರನ್ನ ಹ್ಯಾಪಿಯಾಗಿರಬೇಕು ಅನ್ನೋ ಬಯಸುವಂತಹ ವ್ಯಕ್ತಿ ನೀವು. ಫೈಲ್ ನಂಬರ್ 1, ಸ್ವಲ್ಪ ನಿಮ್ಮ ಪ್ರೀತಿಯಲ್ಲಿ ಕೆಲವು ಬೇಡದಿರೋ ವ್ಯಕ್ತಿಗಳು ಸ್ವಲ್ಪ ನೆಗೆಟಿವಿಟಿ ದೃಷ್ಟಿನ ಇಟ್ಟಿದ್ದಾರೆ, ನೆಗೆಟಿವಿಟೀಸ್ ಆಗಿದೆ, ಅದನ್ನು ನೀವು ಕ್ಲೆನ್ಸ್ ಕೂಡ ಮಾಡಿದ್ದೀರಾ. ಫೈಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಈ ನೆಗೆಟಿವಿಟೀಸಿಂದ ನೀವು ಇನ್ನಷ್ಟು ಹೊರಗಡೆ ಬರ್ತಿದ್ದೀರಾ. ಹಾಗೆ ನೀವು ಯಾವುದಾದ್ರೂ ಆಸ್ಟ್ರಾಲಜಿ ರೀಡರ್ನ ಕೂಡ ನೀವು ರೀಡಿಂಗ್ನ ತಗೊಳ್ತಿರಬಹುದು. ಫೈಲ್ ನಂಬರ್ 1, ಇನ್ನಷ್ಟು ಡೀಟೇಲ್ ನಿಮಗೆ ಆನ್ಸರ್ ಸಿಗ್ತಿದೆ. ಹಾಗೆ ನಿಮ್ಮ ಸಂಬಂಧದಲ್ಲಿ ಬಹಳಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ, ಟ್ರಸ್ಟ್ ಹೆಚ್ಚಾಗ್ತಿದೆ. ಹಾಗೆ ಯಾವುದೋ ವಿಚಾರವಾಗಿ ನೀವು ಎಕ್ಸೈಟ್ ಆಗಿದ್ದೀರಾ ಆ ವ್ಯಕ್ತಿ ವಿಚಾರವಾಗಿ, ಆ ವ್ಯಕ್ತಿ ಮನಸ್ಸಲ್ಲಿ ನೀವು ಪ್ರಶ್ನೆನ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಕೂಡ ಸಿಗ್ತಿದೆ. ಮುಂದಿನ ದಿನಗಳು ನಿಮ್ಮ ಪರ್ಸನ್ಗೆ ಬಹಳಷ್ಟು ಒಳ್ಳೆ ಆಪರ್ಚುನಿಟೀಸ್ ಸಿಗ್ತಿದೆ. ಹಾಗೆ ನಿಮ್ಮ ಪ್ರೀತಿಯ ಲೈಫಲ್ಲಿ ಯಾರು ಮೂರನೇ ವ್ಯಕ್ತಿಗಳಿದ್ದಾರೆ, ಥರ್ಡ್ ಪಾರ್ಟೀಸ್ ಇದ್ದಾರೆ, ಮೂರನೇ ವ್ಯಕ್ತಿಗಳ ದೃಷ್ಟಿ ಇದೆ, ಆ ದೃಷ್ಟಿಯಿಂದ ನೀವು ಕ್ಲೆನ್ಸಿಂಗ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಪ್ರೀತಿನ ಇನ್ನಷ್ಟು ವ್ಯಕ್ತಿಗಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಪ್ರೀತಿನ ಹೇಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು. ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಕೆಲವರು. ಇಲ್ಲಿ ಫೈಲ್ ನಂಬರ್ 1, ನಿಮ್ಮ ಪ್ರೀತಿನ ನಿಮ್ಮ ಪೇರೆಂಟ್ಸ್, ನಿಮ್ಮ ಕುಟುಂಬದ ವ್ಯಕ್ತಿಗಳ ಮುಂದೆ ಹೇಳಬೇಕು ಅಂತ ಬಯಸ್ತಿರಬಹುದು. ಫೈಲ್ ನಂಬರ್ 1 ಇಲ್ಲಿ ತುಂಬ ಆತುರ ಬೇಡ, ಸ್ವಲ್ಪ ನಿಧಾನವಾಗಿ ನಿರ್ಧಾರಗಳನ್ನ ತಗೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಇರೋ ಮಾತುಗಳನ್ನ ನಿಮ್ಮ ವ್ಯಕ್ತಿ ಹತ್ರ ಹೇಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಹಾಗೆ ಫೈಲ್ ನಂಬರ್ 1, ನಿಮ್ಮ ಮನಸ್ಸಿನ ಮಾತನ್ನು ನೀವು ವ್ಯಕ್ತಿ ಹತ್ರ ಹೇಳ್ತಿದ್ದೀರಾ. ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಇನ್ನು 15 ಡೇಸ್ ಇರ್ಬೋದು ಅಥವಾ 12 ಡೇಸ್ ಇರಬಹುದು, ಮುಂದಿನ ದಿನಗಳಲ್ಲಿ ಯಾರು ನಿಮ್ಮಿಂದ ದೂರ ಇದ್ದಾರೆ. ಫೈಲ್ ನಂಬರ್ 1 ಇಲ್ಲಿ ನೀವು ನಿಮ್ಮ ಪರ್ಸನ್ ವಿಚಾರವಾಗಿ ಆ ಮನಸ್ಸಲ್ಲಿ ಆ ಪ್ರಶ್ನೆ ಏನಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಯಾರಿಂದ ನೀವು ದೂರ ಇದ್ದೀರಾ, ಆ ವ್ಯಕ್ತಿಯಿಂದ ನಿಮ್ಮ ಒಂದು ಬ್ರೇಕಪ್ ಆಗಿದೆ, ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಅಂದ್ಕೊಳ್ಳದೆ ಇರಬಹುದು. ಬಟ್ ನಿಮ್ಮ ಒಂದು ಆ ವ್ಯಕ್ತಿ, ನೀವು ಇಷ್ಟಪಟ್ಟಂಥ ವ್ಯಕ್ತಿ, ಅಥವಾ ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡದೇ ಇರಬಹುದು ಅಥವಾ ವೆಯ್ಟ್ ಮಾಡಿರಬಹುದು. ಫೈಲ್ ನಂಬರ್ 1, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದು ಒಂದು ಸಡನ್ ಎಂಟ್ರಿ ಆಗ್ತಿದೆ. ಆ ಎಂಟ್ರಿ ನಿಮಗೆ ತುಂಬ ಮನಸ್ಸಿಗೆ ಆಶ್ಚರ್ಯ ಅನ್ನಿಸ್ತಿದೆ. ಒಂದು ರೀತಿ ಅದು ನಿಮಗೆ ಹೇಗೆ ಸ್ವಾಗತ ಮಾಡಬೇಕು, ಹೇಗಿದ್ದನ್ನು ನಾನು ತಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ಭಾಳಷ್ಟು ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಸಿಗ್ತಿದೆ. ಫೈಲ್ ನಂಬರ್ 1, ಮತ್ತು ಪ್ರೀತಿ ಹೆಚ್ಚಾಗ್ತಿದೆ. ಇನ್ನಷ್ಟು ಆ ವ್ಯಕ್ತಿ ಜೊತೆ ಕಾನ್ವರ್ಸೇಷನ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1, ಎಸ್. ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇದೆ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿಗಳಿದ್ದಾರೆ, ಆ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಡಿಸಪಾಯಿಂಟ್ ಆಗ್ತಿದೆ, ಡಿಸ್ಟ್ರಾಕ್ಷನ್ ಆಗ್ತಿದೆ, ಹಾಗೆ ತುಂಬಾ ಟೆನ್ಷನ್ ಇದೆ. ಆ ಟೆನ್ಷನ್ ಫ್ರೀ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಹಾಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೂಡ ಬಹಳಷ್ಟು ಹ್ಯಾಪಿನೆಸ್ ಸಿಗ್ತದೆ. ಏನು ಮುಂದೆ ನಿರ್ಧಾರಗಳನ್ನ ತಗೋತಿದ್ದೀರಾ, ನೀವಿಬ್ಬರು ಕೂತು ನಿರ್ಧಾರ ತಗೊಳ್ತಿದ್ದೀರಾ. ಆ ಒಂದು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ. ನೀವಿಬ್ಬರು ಮಾತಾಡೋದ್ರಿಂದ, ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಬಗೆಹರಿತಿದೆ. ಇಲ್ಲಿ ಫೈಲ್ ನಂಬರ್ 1ಗೆ ನೀವು ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ. ನಿಮ್ಮ ಪರ್ಸನ್ ಶೈನ್ ಮಾಡ್ತಿರ್ಬೋದು, ನೀವು ಶೈನ್ ಮಾಡ್ತಿರ್ಬೋದು, ಅಥವಾ
ಪ್ರಾಬ್ಲಮ್ ಇರಬಹುದು, ಎನಿಥಿಂಗ್. ಬಟ್ ನಿಮಗೆ ನಿಮ್ಮ ಪರ್ಸನ್ಗೋಸ್ಕರ ಸಮಯನ ಕೊಡಿ. ನಿಮ್ಮ ಪರ್ಸನ್ ನಿಮಗೋಸ್ಕರ ಸಮಯನ ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಯ ತಗೊಂಡು ಖಂಡಿತ ಇನ್ನಷ್ಟು ಏನು ನಿಮ್ಮ ಒಂದು ಟೆನ್ಷನ್ ಇದೆ ಅಥವಾ ನಿಮ್ಮ ಕ್ವಶನ್ಸ್ ಇದೆ ಅದೆಲ್ಲವೂ ನೀವು ಕ್ಲಿಯರ್ ಮಾಡ್ಕೋತಿದ್ದೀರಾ. ಪಾಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಕೆಲವರಿಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಈಗ ಆಲ್ರೆಡಿ ನೀವು ತುಂಬ ನಿರ್ಧಾರಗಳನ್ನ ತೊಗೊಂಡಿದ್ದೀರಾ, ತುಂಬ ಪ್ಲ್ಯಾನ್ಸ್ ಮಾಡಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಇದೆ. ತುಂಬ ಪ್ರೇಯರ್ ಮಾಡಿದ್ದೀರಾ ಈ ಪರ್ಸನ್ನ ನಿಮ್ಮ ಲೈಫಿಗೆ ಬರಲಿಕ್ಕೆ. ಎಸ್, ಬಹಳಷ್ಟು ವಿಚಾರಗಳು ನಿಮ್ಮ ಪರ್ಸನ್ನಿಂದ ನಿಮ್ಮ ಲೈಫಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಪರ್ಸನ್ನಿಂದ ನಿಮ್ಮ ಲೈಫಲ್ಲಿ ತುಂಬಾ ಹೆಲ್ಪಿಂಗ್ ಸಿಗ್ತಿದೆ. ಆ್ಯಂಡ್ ಅವ್ರು ನಿಮ್ಮ ಬೆನ್ನಿಂದೆ ಯಾವಾಗಲೂ ಇರ್ತಾರೆ ಅನ್ನೋ ನಂಬಿಕೆ ನಿಮಗೆ ಹೆಚ್ಚಾಗ್ತಿದೆ. ಅವ್ರ ಮೇಲೆ ತುಂಬಾ ನಂಬಿಕೆನ ಇಡ್ತಿದ್ದೀರಾ. ಹಾಗೆ ನಾ ಆಗಲೇ ಹೇಳಿದಾಗ ಇಲ್ಲಿ ಯಾರು ಬ್ರೇಕಪ್ ಆಗಿದೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದು ಯಾವುದೇ ರೀತಿ ನಿಮ್ಮ ನೆಗೆಟಿವಿಟಿ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಏನು ಕೆಡಕನ್ನು ಮಾಡ್ಬೋದು ಅಥವಾ ಏನಾದರೂ ಆ ವ್ಯಕ್ತಿ ನನಗೆ ಸಮಸ್ಯೆನ ಮಾಡ್ತಾರ ಅನ್ನೋ ನಿಮ್ಮ ಟೆನ್ಷನ್ ಇದ್ದರೆ ಆ ಟೆನ್ಷನಿಂದ ಹೊರಗಡೆ ಬನ್ನಿ. ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡುವ ಸಮಯ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಫಾರ್ ಪಾಲ್ ನಂಬರ್ 1, ಬಹಳಷ್ಟು ಸರ್ಪ್ರೈಸಿಂಗ್ಸ್ ಇದೆ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ನಿಂದ. ನಿಮ್ಮ ಪರ್ಸನ್ ನಿಮಗೆ ವಾಚ್ ಆಗಿರಬಹುದು ಅಥವಾ ನೀವು ಇಷ್ಟಪಡುವ ಥಿಂಗ್ಸನ್ನ ನಿಮಗೆ ಗಿಫ್ಟ್ ಆಗಿ ಕೊಡ್ತಿರ್ಬೋದು. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮ್ಮ ಬರ್ಡೇ ಕೂಡ ಇರ್ಬೋದು. ನಿಮ್ಮ ಬರ್ಡೇಗೆ ತುಂಬಾ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಾಗೆ ಅವ್ರ ಮನಸ್ಸಲ್ಲಿರೋ ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಸಮಯ ಕೂಡ ಕಾಯ್ತಿದ್ದಾರೆ. ಪಾಲ್ ನಂಬರ್ 1, ಎಸ್, ಕೆಲವು ವ್ಯಕ್ತಿಗಳ ಮಾತಿನಿಂದ ನೀವು ನಿಮ್ಮ ಪರ್ಸನ್ನ ಸ್ವಲ್ಪ ಡೌಟ್ ಪಡ್ತಿರ್ಬಹುದು ಅಥವಾ ಇನ್ನಷ್ಟು ಟೆನ್ಷನ್ ಮಾಡ್ಕೊಂಡಿರ್ಬಹುದು. ನಿಮ್ಮ ತಲೆಯಲ್ಲಿ ತುಂಬಾ ನಾನಾ ಯೋಚನೆಗಳಿದೆ. ಕ್ಲಿಯರ್ ಆಗಬೇಕಾಗಿರೋ ವಿಚಾರಗಳು ಕ್ಲಿಯರ್ ಆಗಿಲ್ಲ, ಯಾಕೆ ರೀತಿ ಆಗ್ತಿದೆ ಅನ್ನೋ ಒಂದು ಗೊಂದಲತೆಗೆ ಬ್ರೇಕ್ ಕೊಡುವಂಥ ಸಮಯ ಮುಂದಿನ ದಿನಗಳಲ್ಲಿ. ಫಾರ್ ಪಾಲ್ ನಂಬರ್ 1, ಹೆಚ್ಚು ಡೈರೀಸ್ನ ಬರೀತಿರ್ಬೋದು. ನಿಮ್ಮ ಪರ್ಸನ್ ಜೊತೆ ಮಾತಾಡಿರುವಂಥ ಮಾತುಗಳು, ಅವ್ರ ಜೊತೆ ಮಾತಾಡಿರೋ ಮಾತುಗಳನ್ನ ನೀವು ಡೈರಿಯಲ್ಲಿ ಬರೀತಿದ್ದೀರಾ. ಅದನ್ನು ಸೀಕ್ರೆಟಾಗಿ ನೀವು ಇಟ್ಟಿದ್ದೀರಾ. ಖಂಡಿತ ಅದ್ರ ಬಗ್ಗೆ ಗಮನ ಇರಲಿ. ಅದು ಮುಂದಿನ ದಿನಗಳಲ್ಲಿ ನೀವೇನಾದರೂ ಡೈರೀಸ್ ಬರೀತಿರೋರು ಏನಾದರೂ ನೀವು ಅದನ್ನು ಮಿಸ್ ಮಾಡ್ಕೋಬೋದು. ಎಲ್ಲೋ ಇಟ್ಟು ಮನೇಲೆಲ್ಲೋ ಹುಡ್ಕೋವಂಥದ್ದಾಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆ್ಯಂಡ್ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ. ನಿಮ್ಮ ಪರ್ಸನ್ ನಿಮ್ಮನ್ನು ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ನಿಮಗೋಸ್ಕರ ತುಂಬಾ ವರ್ಕೌಟ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ. ಅವ್ರ ಒಂದು ಒಳ್ಳೆ ಗೌರವ ಸ್ಥಾನದಲ್ಲಿ ನಿಲ್ಲಬೇಕು ಅನ್ನೋ ಒಂದು ಆಸೆ ಆ ವ್ಯಕ್ತಿದಾಗಿದೆ. ನೀವು ನಿಮ್ಮ ಲೈಫಲ್ಲಿ ಹೊಸ ದಾರಿ, ನಿಮ್ಮದೇ ಆದಂಥ ಒಂದು ಗೋಲ್ ರೀಚ್ ಆಗಬೇಕು. ನೀವು ಅಂದ್ಕೊಂಡಿರೋ ಕನಸನ್ನು ನನಸಾಗಬೇಕು. ಅದಕ್ಕೆ ಆ ವ್ಯಕ್ತಿಯ ಸಪೋರ್ಟ್, ಬೆಂಬಲ ನಿಮಗೆ ಹೆಚ್ಚಾಗಿ ಇದೆ. ಫಾರ್ ಪಾಲ್ ನಂಬರ್ 1, ಎಸ್, ಯಾವಾಗ ನೀವು ನಿಮ್ಮ ಪರ್ಸನ್ನ ಮೀಟ್ ಮಾಡಿದ್ರು ಹೊಸ ಫ್ರೆಶ್ನೆಸ್ ಅನಿಸುತ್ತೆ ಅವ್ರ ಜೊತೆ ಮಾತಾಡೋದು. ಹಾಗೆ ಆ ವ್ಯಕ್ತಿ ತುಂಬ ಕ್ಯಾರಿ ಮಾಡೋದಿಲ್ಲ. ಹಿಂದೆ ಆಗಿರೋ ಮಾತುಗಳಾಗಿರ್ಬೋದು, ಜಗಳಗಳಾಗಿರಬಹುದು, ಅದನ್ನೇ ಜಾಸ್ತಿ ಕ್ಯಾರಿ ಮಾಡೋದಿಲ್ಲ. ಹೆಚ್ಚಾಗಿ ನೀವು ಕ್ಯಾರಿ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಆ ಒಂದು ವಿಚಾರವಾಗಿ ಯಾವಾಗಲೂ ಪ್ರಶ್ನೆಗಳಿರುತ್ತೆ. ಪಾಲ್ ನಂಬರ್ 1, ಆ ಪ್ರಶ್ನೆ ಯಾವುದಾದ್ರೂ ಸಂದರ್ಭಕ್ಕೆ ಕೇಳಿಬಿಟ್ಟಿರ್ತೀರಾ ಆ ವ್ಯಕ್ತಿ ಹತ್ರ. ಎಸ್, ನೀವು ಮನಸ್ಸಲ್ಲಿರೋ ಭಾವನೆಗಳು, ನಿಮ್ಮ ಮನಸ್ಸಲ್ಲಿರೋ ಕೋಪ ಎಲ್ಲ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ಬಿಡ್ತೀರಾ. ಬಟ್ ಆ ವ್ಯಕ್ತಿ ಕೋಪ, ಆ ವ್ಯಕ್ತಿ ಖುಷಿ ಯಾವುದನ್ನೂ ನಿಮ್ಮ ಹತ್ರ ಸಡನ್ನಾಗಿ ಹೇಳೋದಿಲ್ಲ. ಎಸ್, ಈಸ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ನೀವು ಇಷ್ಟಪಡ್ತಿರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಟ್ರಸ್ಟ್, ನಂಬಿಕೆ ಇರುವಂತಹ ವ್ಯಕ್ತಿ. ಎಸ್, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಫಾರ್ ಪಾಲ್ ನಂಬರ್ 1. ಕೆಲವರಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಆಗಿರಬಹುದು ಅಥವಾ ಇನ್ನಷ್ಟು ಮುಂದೆ ಹೋಗಲಿಕ್ಕೆ. ಈ ಪ್ರೀತಿನ ನಾನು ಇಲ್ಲೇ ಡ್ರಾಪ್ ಮಾಡಬೇಕಾ, ಈ ವ್ಯಕ್ತಿನ ನಾನು ಇಲ್ಲೇ ಡ್ರಾಪ್ ಮಾಡಲಾ, ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ. ಹಾಗೆ ಆತುರವಾಗಿ ಯಾವ ನಿರ್ಧಾರத்தை ನೀವು ತಗೋತಿದ್ದೀರಾ. ಮುಂದೆ ಅದು ಒಂದು ದಿವಸ ನಿಮ್ಮ ಮನಸ್ಸಿಗೆ ಬೇಸರ ಆಗಬಹುದು. ನೀವು ನಿರ್ಧಾರವನ್ನು ತಗೊಳ್ಳಿ. ಹಾಗೆ ಇನ್ನಷ್ಟು ಕ್ಲಾರಿಟಿ ನಿಮ್ಮ ಪರ್ಸನ್ನಿಂದ ನಿಮಗೆ ಸಿಗ್ತಿದೆ ಹಾಗೂ ಅವರ ಫ್ರೆಂಡ್ಸಿಂದ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 1, ಎಸ್,
ಲೆಟ್ಸ್ ಸಿ ದ ಲೆಟರ್ಸಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಅನ್ನೋದನ್ನು ಈ ಒಂದು ಲೆಟರ್ ಮುಖಾಂತರ ನೋಡೋಣ. ನಿನ್ನ ಪ್ರೀತಿ ಸದಾ ಬೇಕು. ನಿಮ್ಮ ಪ್ರೀತಿ ಅವರ ಲೈಫಿಗೆ ಸದಾ ಇರಬೇಕು ಅನ್ನೋ ಬಯಸ್ತಿದ್ದಾನೆ ನಿಮ್ಮ ಪರ್ಸನ್. ಐ ವಾಂಟ್ ಟು ಹೀಲ್ ದಿಸ್ ಕನೆಕ್ಷನ್. ಎಸ್, ಸ್ವಲ್ಪ ನಿಮ್ಮ ಒಂದು ಪ್ರೀತಿಗೆ ದೃಷ್ಟಿ ಇದೆ, ಹಾಗೆ ಅದನ್ನು ಹೀಲಿಂಗ್ ಮಾಡ್ತಿದೆ ನಿಮ್ಮ ಪರ್ಸನ್. ಅದನ್ನು ಹೀಲಿಂಗ್ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಆ್ಯಂಡ್ ಹೆಚ್ಚಾಗಿ ನಿಮ್ಮ ಪರ್ಸನ್ ತುಂಬ ಮೆಡಿಟೇಷನ್ನ ಮಾಡ್ತಿದ್ದಾರೆ, ಹಾಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಹಾಗೂ ನಿಮ್ಮ ಪರ್ಸನ್ ತುಂಬ ರಾಯರ ಭಕ್ತರಾಗಿರಬಹುದು. ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಾರೆ. ನಿಮಗೆ ಚೀಟ್ ಮಾಡುವಂಥ ಮನಸ್ಥಿತಿ ಆ ವ್ಯಕ್ತಿದಿಲ್ಲ. ಲೈಫ್ ಲಾಂಗ್ ನಿಮ್ಮನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಪಿಯಾಗಿ ನೋಡ್ಕೋಬೇಕು ಅಂತ ಬಯಸುವಂತಹ ವ್ಯಕ್ತಿ. ಕೆಲವು ವರ್ಡ್ಸ್ನ ಹೇಳಬೇಕಿದ್ರೆ ಇಲ್ಲಿ ನನಗೆ ಸ್ಲಿಪ್ ಆಗ್ತಿದೆ, ಸ್ಟ್ರಕ್ ಅನ್ನಿಸ್ತಿದೆ. ಸೊ ಏನೇ ಕೆಟ್ಟ ದೃಷ್ಟಿ ಇದ್ದರೂ ಅದು ಕೂಡ ನಿಮ್ಮ ಪರ್ಸನ್ನಿಂದ ಯಾರಿಗೆ ನಿಮಗೆ ನೆಗೆಟಿವಿಟೀಸ್ ಆಗಿದೆ ನಿಮ್ಮ ಪ್ರೀತಿಗೆ, ನಿಮಗಾಗಿರ್ಬೋದು, ನಿಮ್ಮ ಪಾರ್ಟ್ನರ್ಗಾಗಿರ್ಬೋದು, ಖಂಡಿತ ಅದು ಕ್ಲೆನ್ಸಿಂಗ್ ಆಗ್ತಿದೆ ಫಾರ್ ಪೈಲ್ ನಂಬರ್ 1. ಎಸ್, ಆ್ಯಂಡ್ ಪೈಲ್ ನಂಬರ್ 1 ಯಾರಿಗೆ ನಿಮ್ಮ ಪ್ರೀತಿಯಲ್ಲಿ ಸ್ಟ್ರಕ್ ಅನ್ನಿಸ್ತಿದೆ, ನೆಗೆಟಿವಿಟಿ ಅನ್ನಿಸ್ತಿದೆ, ಖಂಡಿತ ನೀವು ಕಮೆಂಟಲ್ಲಿ ನಿಮ್ಮ ಹೆಸರು, ನಿಮ್ಮ ಪಾರ್ಟ್ನರ್ ನೇಮ್ನ ಕಳಿಸಿ. ಖಂಡಿತ ನಾನು ಅದಕ್ಕೆ ಮೆಡಿಟೇಷನ್ನ ಮಾಡ್ತೀನಿ. ಯಾರಿಗೆ ನಿಮ್ಮ ಪ್ರೀತಿ ಜೀವನದಲ್ಲಿ ಸ್ಟ್ರಕ್ ಅನ್ನಿಸ್ತಿದೆ ಅಥವಾ ಸಮಥಿಂಗ್ ಏನು ನಿಮಗೆ ಪ್ರಾಬ್ಲಮ್ ಇದೆ ಅಥವಾ ನೆಗೆಟಿವಿಟಿ ಅನಿಸಿದೆ, ನಿಮ್ಮ ಹೆಸರು ಹಾಗೂ ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ನಿಮಗೋಸ್ಕರ ಮೆಡಿಟೇಷನ್ ಮಾಡ್ತೀನಿ. ಎಸ್, ಕ್ಯಾನ್ ವಿ ಬಿ ಫ್ರೆಂಡ್ಸ್? ಕೆಲವರಿಗಿಲ್ಲಿ ನಿಮ್ಮ ಪರ್ಸನ್ ಫ್ರೆಂಡಾಗಿ ಇರೋಣ ಅಂತ ಹೇಳ್ತಿರಬಹುದು, ನಿಮ್ಮ ಪಾರ್ಟ್ನರ್ ಫ್ರೆಂಡಾಗಿ ಇರೋಣ ಅಂತ ಕೇಳ್ತಿದ್ದಾರೆ ಕೆಲವರಿಗಿಲ್ಲಿ. ಎಸ್, ಇಲ್ಲಿ ಇನ್ನಷ್ಟು ಓಪನ್ ಅಪ್ ಆಗಬೇಕಾಗಿದೆ, ಅಥವಾ ನೀವು ನಿಮ್ಮ ಪರ್ಸನ್ನ ತುಂಬ ಇಷ್ಟಪಡ್ತಿರ್ಬೋದು, ಅಥವಾ ಆ ವ್ಯಕ್ತಿನೇ ನಿಮ್ಮನ್ನು ಇಷ್ಟಪಡ್ತಿರ್ಬೋದು, ನಿಮ್ಮ ಜೊತೆ ಇರಲಿಕ್ಕೆ ತುಂಬ ಬಯಸ್ತಿದ್ದಾರೆ. ಎಸ್, ನೀನು ನನ್ನ ಪ್ರೀತಿ, ನೀವು ಅವರ ಪ್ರೀತಿ, ನೀವು ಅವರ ಜೀವ. ತುಂಬ ಕನಸುಗಳನ್ನ ಕಟ್ಟಿದ್ದಾರೆ. ಐ ಏಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ಆ ವ್ಯಕ್ತಿ ನಿಮ್ಮ ಮತ್ತು ಅವನ ನಡುವೆ ಏನು ಡಿಸ್ಟೆನ್ಸ್ ಇದೆ ಅದನ್ನು ಬ್ರೇಕ್ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ದಾರೆ. ಹೌ ಕ್ಯಾನ್ ಐ ಅರ್ನ್ ಯೋರ್ ಟ್ರಸ್ಟ್? ಹೇಗೆ ನಾನು ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳಿ? ಹಾಗೆ ನೀವೇನು ನಂಬಿಕೆ ಇಟ್ಟಿಲ್ಲ ನಿಮ್ಮ ಪರ್ಸನ್ ಮೇಲೆ. ಕೆಲವು ವಿಚಾರಗಳಲ್ಲಿ ನಿಮಗೆ ಗೊಂದಲ, ಬೇಸರ ಆಗಿದೆ. ನಿಮ್ಮ ಸಿಚುವೇಶನ್ ಯಾವ ಸಂದರ್ಭದಲ್ಲಿತ್ತು, ಅವರ ಸಿಚುವೇಶನ್ ಯಾವ ರೀತಿ ಇತ್ತು, ಖಂಡಿತ ಆ ವ್ಯಕ್ತಿ ಕೆಲವು ಸಂದರ್ಭಕ್ಕೆ ನಿಮಗೆ ಸಮಯ ಕೊಡದೇ ಇರಬಹುದು ಅಥವಾ ನಿಮ್ಮನ್ನು ಕಾಯಿಸಿರಬಹುದು. ಬಟ್ ಆ ವ್ಯಕ್ತಿ ನಿಮ್ಮ ನಂಬಿಕೆನ ಹೇಗೆ ಉಳಿಸ್ಕೊಳ್ಳಿ, ನೀವು ನಂಬಿಕೆ ಕಳ್ಕೊಳ್ತಿದ್ದೀರಾ ಆ ವ್ಯಕ್ತಿ ಮೇಲೆ ಅನ್ನೋ ಡೌಟ್ ಆ ವ್ಯಕ್ತಿದಾಗಿರಬಹುದು. ಪೈಲ್ ನಂಬರ್ 1. ಆ್ಯಂಡ್ ಸ್ವಲ್ಪ ಇಲ್ಲಿ ಪೈಲ್ ನಂಬರ್ 1 ಕೆಲವು ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇದೆ ನಿಮಗೆ. ಆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಐ ಕೇರ್ ವಾಟ್ ಅದರ್ ಪೀಪಲ್ ಥಿಂಕ್ಸ್. ಯಾರು ನಿಮ್ಮ ಬಗ್ಗೆ ಬೇರೆ ವ್ಯಕ್ತಿಗಳು ನೀವು ಓಡಾಡೋದಾಗಿರ್ಬೋದು, ನೀವು ಮಾತಾಡೋದಾಗಿರ್ಬೋದು, ನೋಡ್ತಿರ್ಬೋದು, ಅದು ನಿಮ್ಮ ಪರ್ಸನ್ಗೆ ಒಂದು ರೀತಿ ಇನ್ನೊಬ್ರು ಏನು ಅನ್ಕೋತಿದ್ದಾರೆ ಅನ್ನೋ ಒಂದು ಭಯ ಇರಬಹುದು, ಅಥವಾ ನಿಮ್ಮ ಪ್ರೀತಿನ ಬೇಗ ಹಿರಿಯರ ಮುಂದೆ ಹೇಳಬೇಕು ಅನ್ನೋ ಒಂದು ಮನಸ್ಸು ಇರಬಹುದು. ಪೈಲ್ ನಂಬರ್ 1. ನಮ್ಮ ನಡುವೆ ಬದಲಾವಣೆಗಳು ಆಗಿದೆ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಸರಿಯಾದ ಕ್ಲಾರಿಟಿ ಸಿಕ್ಕಿದೆ. ಹಾಗೆ ಕೆಲವು ಬದಲಾವಣೆ ಮಾಡ್ಕೊಂಡಿದ್ದೀರಾ. ಹಾಗೆ ಇನ್ನಷ್ಟು ಮುಂದೆ ನಿಮ್ಮ ಲೈಫಲ್ಲಿ ಮತ್ತು ನಿಮ್ಮ ಪರ್ಸನ್ ಲೈಫಲ್ಲಿ ಇನ್ನಷ್ಟು ನೀವು ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ನಷ್ಟು ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು. ತುಂಬ ಮನಸ್ಸಲ್ಲಿ ಆ ವ್ಯಕ್ತಿ ನೊಂದಿದ್ದಾರೆ. ಪಾಸ್ಟಲ್ಲಿ ಲೈಫಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅಥವಾ ಏನೆಲ್ಲ ಟೆನ್ಷನ್ಸ್ ಇತ್ತು ಅದನ್ನು ನೀವು ಕ್ಲಿಯರ್ ಮಾಡಿದ್ದೀರಾ ನೀವು ಅವ್ರ ಲೈಫಲ್ಲಿ ಬಂದ ಮೇಲಿಂದ. ನೀವು ನನ್ನ ಹೃದಯದ ಧ್ವನಿ. ನೀವು ಅವರ ಹೃದಯದ ಧ್ವನಿ ಅಂತೆ. ಒಂದು ರೀತಿ ನೀವೇನು ಮಾತಾಡ್ತಿದ್ದೀರಾ ಆ ವ್ಯಕ್ತಿಗೆ ತುಂಬಾ ಮನಸ್ಸಿಗೆ ಹತ್ರ ಆಗ್ತಿದ್ದೀರಾ. ನಿಮ್ಮ ಟಾಕ್, ನಿಮ್ಮ ಮಾತುಗಳು
ಆ ವ್ಯಕ್ತಿಗೆ ತುಂಬ ಮುಖ್ಯವಾಗಿದೆ. ಪ್ಯಾನ್ ನಂಬರ್ 1, ಐ ಆಮ್ ಸಾರಿ. ಏನೇ ಮಿಸ್ಟೇಕ್ಸ್, ಏನೇ ಅವರಿಂದ ಮಿಸ್ಟೇಕ್ಸ್ ಆಗಿದ್ರೆ, ಅಥವಾ ಅವ್ರು ನೀವು ಟೈಮ್ ಕೊಡದೆ ಹೋದರೆ, ಅಥವಾ ಅವ್ರಿಗೆ ಏನೇ ಸಮಥಿಂಗ್ ಎನಿಥಿಂಗ್ ನಿಮಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಅಂತ ಕೇಳ್ತಿದ್ದಾರೆ. ವಾವ್, ನೀನು ನನ್ನ ಬೆಳಕು. ಅವರ ಲೈಫಲ್ಲಿ ನೀವು ಒಂದು ರೀತಿ ಬೆಳಕನ್ನು ತೋರಿಸಿದ್ದೀರಾ. ಅವರ ಲೈಫಲ್ಲಿ ಏನು ಕತ್ಲೆ ಇತ್ತು, ಬ್ಲೈಂಡ್ ಇತ್ತು, ಅದನ್ನು ನೀವು ಬೆಳಕನ್ನು ತೋರಿಸಿದ್ದೀರಾ. ಅವರ ಪ್ರೀತಿ ನಿಜವಾದದ್ದು. ಸೊ ನನ್ನ ಪ್ರೀತಿ ನಿಜವಾದದ್ದು. ಕೆಲವರಲ್ಲಿ ನಿಮ್ಮ ಪರ್ಸನ್ ಮೇಲೆ ಡೌಟ್ ಇರ್ಬೋದು, ಕೆಲವರಿಗೆ ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ನೀವು ಅವ್ರ ಮೇಲೆ ಡೌಟ್ ಇಟ್ಟಿರಬಹುದು, ಅಥವಾ ನಂಬಿಕೆನ ಆ ವ್ಯಕ್ತಿ ಉಳಿಸ್ಕೊಳ್ತಿಲ್ವಾ ಅಂತ ನೀವು ಡೌಟ್ ಇರಬಹುದು. ಅವರ ಪ್ರೀತಿಯಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಪ್ಯಾನ್ ನಂಬರ್ 1, ಐ ಹ್ಯಾವ್ ಅ ಕ್ರಶ್ ಆನ್ ಯು. ಪ್ಯಾನ್ ನಂಬರ್ 1, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಕನಸನ್ನು ಕಾಣಿದ್ದಾರೆ. ನಿಮ್ಮ ಮೇಲೆ ತುಂಬಾ ಪ್ರೀತಿ ಗೌರವ ಇದೆ. ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಹಾಗೂ ಈ ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪ್ಯಾನ್ ನಂಬರ್ 2, ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾನೆ, ಏನು ಮೆಸೇಜಸ್ ಸಿಗ್ತದೆ ನಿಮಗೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಇದೆ ನೋಡೋಣ. ಎಸ್, ಪ್ಯಾನ್ ನಂಬರ್ 2, ನಿಮ್ಮ ಪರ್ಸನ್ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಏನಾದರೂ ಸಿಗ್ತಿರ್ಬೋದು ಅವರಿಂದ ನಿಮಗೆ. ಹಾಗೆ ಸರ್ಪ್ರೈಸ್ ಮೆಸೇಜಸ್ ಇರ್ಬೋದು, ನೀವು ಊಹಿಸೇ ಇರೋದಿಲ್ಲ ಆ ರೀತಿಯಾದ ಒಂದು ಚೇಂಜಸ್, ಒಂದು ಮೆಸೇಜಸ್ನ ನಿಮಗೆ ಹೇಳ್ದಿರ್ಬೋದು ಪ್ಯಾನ್ ನಂಬರ್ 2. ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರವಾಗಿ ಯಾವುದೋ ಟೆನ್ಷನ್ ಇದೆ. ಆ ಟೆನ್ಷನ್ನಿಂದ ನೀವು ಹೊರಗಡೆ ಬರೋಕ್ಕೆ ಆಗ್ತಿಲ್ಲ. ಪ್ಯಾನ್ ನಂಬರ್ 2, ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ. ಆ ಒಂದು ವಿಚಾರಕ್ಕೆ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಆ್ಯಂಡ್ ಯು ಬಿಲೀವ್ ನಿಮಗೆ ಯಾವ ವಿಚಾರವಾಗಿ ನಿಮ್ಮ ಪರ್ಸನ್ ಆಗಿರ್ಬೋದು, ಈ ಒಂದು ರೀಡಿಂಗ್ ಕೇಳ್ತಿರ್ಬೇಕಾದ್ರೆ ನಿಮ್ಮ ಪರ್ಸನ್ ವಿಚಾರವಾಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರವಾಗಿರ್ಬೋದು. ಪ್ಯಾನ್ ನಂಬರ್ 2, 10 ಮಿನಿಟ್ಸ್ ಈ ಒಂದು ವಿಚಾರವಾಗಿ ನನಗೆ ಕ್ಲಾರಿಟಿ ಕೊಡಿ ಅಂತ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ. ನಿಮಗೆ ಆನ್ಸರ್ ಸಿಗುತ್ತೆ. ಪ್ಯಾನ್ ನಂಬರ್ 2, ಎಸ್, ತುಂಬಾ ಕ್ಲೆನ್ಸಿಂಗ್ ಆಗ್ತಿದೆ. ಕೆಲವು ನಿರ್ಧಾರಗಳಲ್ಲಿ, ಕೆಲವು ವಿಚಾರಗಳಲ್ಲಿ ನಿಮಗೆ ಕ್ಲಾರಿಟಿ ಬೇಕಿದೆ. ಕ್ಲೆನ್ಸಿಂಗ್ ಆಗ್ತಿದೆ. ಕೆಲವು ವ್ಯಕ್ತಿಗಳು ನಿಮ್ಮ ಫ್ರೆಂಡ್ಸೇ ಇರಬಹುದು, ಅಥವಾ ನಿಮ್ಮ ಕ್ಲೋಸ್ ಇರೋ ವ್ಯಕ್ತಿಗಳು ನಿಮ್ಮ ಸುತ್ತ, ನಿಮ್ಮ ಪ್ರೀತಿ ಸುತ್ತ ಇರುವ ನಿಮ್ಮ ಪಾರ್ಟ್ನರ್ ಫ್ರೆಂಡ್ ಇರ್ಬೋದು, ನಿಮ್ಮ ಫ್ರೆಂಡ್ ಇರಬಹುದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಅವರಿಂದ. ಹಾಗೆ ಮಿಸ್ಕಮ್ಯುನಿಕೇಷನ್ ಆಗ್ತಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ತಿದೆ. ಅದೆಲ್ಲವೂ ಕ್ಲಿಯರ್ ಆಗ್ತಿದೆ. ಒಂದು ಮ್ಯಾಜಿಕಲಿ ನಿಮ್ಮ ಸುತ್ತ, ನಿಮ್ಮ ಒಂದು ಪ್ರೀತಿ ಸುತ್ತ ಒಂದು ಚೇಂಜಸ್ ಆಗ್ತಿದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಬದುಕಲ್ಲಿ ಒಂದು ಸಡನ್ ಚೇಂಜಸ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಟ್ರಾವೆಲಿಂಗ್ ಎಲ್ಲಾದರೂ ಲೊಕೇಶನ್ಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರಬಹುದು. ಹೆಚ್ಚು ನೀವು ಫುಡ್ಸ್ನ ಇಷ್ಟಪಡ್ತೀರಾ, ಹೆಚ್ಚು ಜಂಕ್ ಫುಡ್ಸ್ನ ತಿನ್ನಲಿಕ್ಕೆ ಇಷ್ಟಪಡ್ತೀರಾ. ಎಸ್, ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರಿಂದ ನಿಮಗೆ ಬಹಳಷ್ಟು ಸರ್ಪ್ರೈಸಿಂಗ್ ಗಿಫ್ಟ್ ಇದೆ, ಸರ್ಪ್ರೈಸಿಂಗ್ ಮೆಸೇಜಸ್ ಇದೆ. ಹಾಗೆ ನೀವು ಇಷ್ಟಪಟ್ಟಿರೋ ಸ್ಥಳಕ್ಕೆ, ನೀವು ಆ ಒಂದು ಸ್ಥಳಕ್ಕೆ ನನ್ನನ್ನು ಕರ್ಕೊಂಡು ಹೋಗು ಅಂತ ನೀವು ಹೇಳಿರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಆ ಒಂದು ಸ್ಥಳಕ್ಕೆ ಹೋಗೋಕ್ಕೆ ಆಗದೇ ಇರಬಹುದು. ಪ್ಲ್ಯಾನ್ ಮಾಡಿದ್ದಾಗಲೂ ಕೂಡ ನೀವು ಹೋಗೋಕ್ಕಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿರ್ಬೋದು. ಹಾಗೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ನಿಮ್ಮ ಸಮಸ್ಯೆಗೆ, ನಿಮ್ಮ ಒಂದು ಯಾವುದೇ ಒಂದು ಟಫ್ ನಿರ್ಧಾರ ತೊಗೊಳ್ಬೇಕಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ರೀತಿ ಯಾರೂ ಇಲ್ಲ, ಒಬ್ಬಂಟಿ ಅಂದಾಗ ನಿಮ್ಮ ಲೈಫಿಗೆ ಎಂಟ್ರಿ ಕೊಟ್ಟಂಥ ಪರ್ಸನ್ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇದ್ದಾರೆ. ಈ ಒಂದು ಕನೆಕ್ಷನ್ ಒಂದು 10-15 ಇಯರ್ಸಿಂದ ನಿಮ್ಮ ಪ್ರೀತಿ ಇದೆ. ಹಾಗೆ ಸಣ್ಣ ಪುಟ್ಟ ಅಲ್ಲಲ್ಲಿ ಜಗಳಗಳು ಆಗ್ತಿತ್ತು. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಜಗಳಗಳಾಗ್ತಿದೆ ಅದು ಒಂದು ರೀತಿ ನಿಮಗೆ
ಇನ್ನಷ್ಟು ಕ್ಲಾರಿಟಿ ಸಿಗ್ತಿತ್ತು. ತುಂಬ ಖುಷಿ ಇದೆ. ಅದು ಒಂದು ರೀತಿ ನಿಮಗೆ ಆ ಜಗಳ ನಿಮಗೆ ಆಡಲಿಕ್ಕೆ ಇಷ್ಟ ಆಗುತ್ತೆ, ನಿಮ್ಮ ಪರ್ಸನ್ಗೂ ಆಗಿರ್ಬೋದು, ನಿಮ್ಗಾಗಿರ್ಬೋದು. ಪ್ರೀತಿಯಿಂದ ಆ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಿದೆ, ಪ್ರೀತಿಯಿಂದ ನಿಮ್ಮ ಜೊತೆ ನಿಮ್ಮ ಲೈಫ್ ಲಾಂಗ್ ನಿಮಗೆ ಹೆಚ್ಚಿನ ಪ್ರೀತಿನ ಕೊಡಲಿಕ್ಕೆ, ಹೆಚ್ಚಿನ ನಿಮಗೆ ಸಂತೋಷನ ಕೊಡಲಿಕ್ಕೆ ನಿಮ್ಮ ಲೈಫಿಗೆ ಆ ವ್ಯಕ್ತಿ ಬಂದಿದ್ದಾರೆ. ಆ್ಯಂಡ್ ನೀವು ತುಂಬ ಬಿಲೀವ್ ಮಾಡ್ತಿರ್ತೀರ. ಆಗಾಗ ನೀವು ತುಂಬ ಅಲೋನಾಗಿ ಕೂತಿದಾಗ ಈ ವಿಚಾರವಾಗಿ ಯೋಚನೆ ಮಾಡ್ತಿರ್ತೀರ. ಪಾಲ್ ನಂಬರ್ 2, ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬಂದಮೇಲಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ, ಸಾಕಷ್ಟು ಒಳ್ಳೆಯದಾಗಿದೆ, ಒಳ್ಳೆ ಘಟನೆಗಳು ನಡೆದಿದೆ. ಪಾಲ್ ನಂಬರ್ 2 ಅದು ನಿಮಗೆ ತುಂಬ ಮನಸ್ಸಿಗೆ ಇಷ್ಟ ಇದೆ. ಬಿಕಾಸ್ ವ್ಯಕ್ತಿ ನಿಮ್ಮ ಲೈಫಿಗೆ ತುಂಬಾ ಸೋಲ್ಮೇಟ್ ಕನೆಕ್ಷನ್ ಇದೆ. ಹಾಗೆ ಈ ವ್ಯಕ್ತಿ ನೀವು ನೋಡಿದಾಗೆಲ್ಲ ಏನಾದರೂ ಹೊಸದು ನಿಮ್ಮ ಲೈಫಲ್ಲಿ ಬರುತ್ತೆ, ಹೊಸದೇನು ಆಗ್ತಿದೆ, ನನ್ನ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಿದೆ ಅಂತ ನೀವು ತುಂಬ ಬಿಲೀವ್ ಮಾಡ್ತೀರಾ. ಪಾಲ್ ನಂಬರ್ 2 ಆ ವ್ಯಕ್ತಿ ನಿಮಗೆ ಒಂದು ಟೈಮ್ ದಾರ ಆಗಿರಬಹುದು, ಪೆನ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಎನಿಥಿಂಗ್, ನಿಮ್ಗೆ ಏನೇ ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟಿದ್ರು ಅದು ನೀವು ತುಂಬ ಮೆಮೊರೈಸ್ ಮಾಡ್ತಿರ್ತೀರ. ಅದು ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಕನೆಕ್ಟ್ ಆಗ್ತೀರಾ. ಬೇಗ ಆ ವ್ಯಕ್ತಿ ಏನಾದರೂ ಹತ್ರ ನೀವು ತುಂಬ ಬೇಗ ನೊಂದ್ಕೋತೀರಾ. ನೀವು ಹತ್ತಾಗೂ ಆ ವ್ಯಕ್ತಿ ತುಂಬ ಬೇಗ ನೊಂದ್ಕೋತಾರೆ. ನಿಮ್ಮ ಲೈಫಲ್ಲಿ ಯಾವುದೇ ಟಫ್ ಸಿಚುವೇಶನ್ ಇದ್ದಾಗಲೂ ಆ ವ್ಯಕ್ತಿ ನಿಮ್ಮ ಒಂದು ಪರ್ಸ್ನಲ್ ವಿಚಾರ, ನಿಮ್ಮ ಕುಟುಂಬದ ವಿಚಾರದಲ್ಲಿ ಕೂಡ ತುಂಬಾ ಭಾಗಿಯಾಗಿದ್ದಾರೆ, ಹ್ಯಾಪಿನೆಸ್ನ ತಂದುಕೊಟ್ಟಿದ್ದಾರೆ, ಆ ಪ್ರಾಬ್ಲಮ್ಸಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಫೈನಾನ್ಷಿಯಲಿ ಕೂಡ ತುಂಬಾ ಸ್ಟೇಬಲ್. ಆ್ಯಂಡ್ ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ ಇದೆ. ನಿಮ್ಮಿಂದ ಆ ವ್ಯಕ್ತಿ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ, ಒಂದು ಮಿರಾಕಲ್ ಜರ್ನಿ ನಡೆದಿದೆ ಅವರ ಲೈಫಲ್ಲಿ. ಅದು ತುಂಬಾ ನಿಮಗೆ ಖುಷಿ ಇದೆ. ಆ ವ್ಯಕ್ತಿಗೆ ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ. ಪಾಲ್ ನಂಬರ್ 2 ನೀವು ಅವ್ರ ಲೈಫಲ್ಲಿ ಹೋದಾಗಿಂತ ಭಾಳಷ್ಟು ಸಕ್ಸಸ್ನ ನೀವು ತಂದುಕೊಟ್ಟಿದ್ದೀರಾ ಅಂತ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ. ಪಾಲ್ ನಂಬರ್ 1 ಎಸ್. ಇಲ್ಲಿ ಕೆಲವರಿಗೆ ಸ್ವಲ್ಪ ನಿಮ್ಮ ಫ್ಯಾಮಿಲಿಯಲ್ಲಿ ಹಿರಿಯ ವ್ಯಕ್ತಿಗಳಿಂದ ನಿಮ್ಮ ಪ್ರೀತಿ ವಿಚಾರ ಗೊತ್ತಾಗಿರೋದ್ರಿಂದ ಆ ಒಂದು ವಿಚಾರವಾಗಿ ನೀವು ತುಂಬಾ ಟೆನ್ಷನ್ ತೊಗೊಂಡಿರಬಹುದು. ನಿಮ್ಮ ಕುಟುಂಬದ ವ್ಯಕ್ತಿಗಳು ನಿಮ್ಮ ಪ್ರೀತಿನ ಒಪ್ತಾರೆ ಇಲ್ವಾ ಅನ್ನೋ ಒಂದು ಟೆನ್ಷನ್ ಇರಬಹುದು. ಹಾಗೆ ಇನ್ನೇನು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಚಾರನ ನೀವು ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಯಾರ ಹತ್ರಾದ್ರೂ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಪಾಲ್ ನಂಬರ್ 2 ಖಂಡಿತ ನಿಮ್ಮ ಪ್ರೀತಿನ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ಬೋತ್ ಸೈಡ್ ಫ್ಯಾಮಿಲಿ ಕೂಡ ಒಪ್ತಿದ್ದಾರೆ. ಅದಕ್ಕೆ ನೀವು ತುಂಬ ಪ್ರೇಯರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ. ಎಸ್, ಸಕ್ಸಸ್ ನಿಮ್ಮ ಪ್ರೀತಿ ಜೀವನದಲ್ಲಿದೆ. ಹಾಗೆ ಪಾಲ್ ನಂಬರ್ 2 ಮುಂದಿನ ದಿನಗಳಲ್ಲಿ ಯಾವುದೇ ಮಾತುಗಳಾಗಿರ್ಬೋದು, ನಿಮ್ಮ ಬಾಯಿಂದ ಆಗಿರ್ಬೋದು, ನಿಮ್ಮ ಪರ್ಸನ್ನಿಂದ ಆಗಿರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಸಡನ್ನಾಗಿ ಬೇಗ ಒಂದು ಮಾತುಗಳು ಬರ್ತಿದೆ, ಅದು ಮನಸ್ಸಿಗೆ ಸ್ವಲ್ಪ ಹರ್ಟ್ ಆಗ್ತಿದೆ ನಿಮಗೆ. ಸಾರಿ, ಬಟ್ ನನಗೆ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಅದು ಒಂದು ರೀತಿ ನೀವು ಇನ್ನಷ್ಟು ಅರ್ಥ ಮಾಡ್ಕೊಳ್ತಿದ್ದೀರಾ, ಇನ್ನಷ್ಟು ಸಮಯವನ್ನು ತಗೋತಿದ್ದೀರಾ. ಪಾಲ್ ನಂಬರ್ 2 ಎಸ್, ನಿಮ್ಮ ಒಂದು ಔಟ್ಲುಕ್ ತುಂಬ ಚೇಂಜಸ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಒಂದು ರೀತಿ ನಿಮ್ಮ ಲೈಫಲ್ಲಿ ಅವರು ಒಂದು ಗಿಫ್ಟ್, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಪಾಲ್ ನಂಬರ್ 2 ಹೆಚ್ಚಾಗಿ ನೀವು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ನವಡೇಸ್. ಆ ಟೆನ್ಷನಿಂದ ನೀವು ಹೊರಗಡೆ ಬರಲಿಕ್ಕೆ ನಿಮ್ಮ ಪಾರ್ಟ್ನರ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್, ನಿಮ್ಮ ಸಿಸ್ಟರ್, ನಿಮ್ಮ ಕಸಿನ್ ಸಿಸ್ಟರ್, ಎನಿವನ್, ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ರೀತಿ ಡಿಸ್ಟರ್ಬೆನ್ಸ್ ಆಗಿದೆ. ಕಾಂಟ್ಯಾಕ್ಟ್ ಕಟ್ ಆಗಿರ್ಬೋದು, 1 ವೀಕಿಂದ, 1-2 ಡೇಸಿಂದ, ಅಥವಾ 1 ಅವರಿಂದ, ಅಥವಾ 1 ವೀಕ್, 1 ಮಂತ್, ಎನಿಥಿಂಗ್. ಈ ಒಂದು ಕಾಂಟ್ಯಾಕ್ಟ್ ನಿಮ್ಮ ಮತ್ತು ಅವರ ನಡುವೆ ಏನು ಕಟ್ಟಾಗಿದೆ, ಯಾರಿಗಿದ್ದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಮತ್ತು ಆ ಕನೆಕ್ಷನ್, ನಿಮ್ಮ ಪರ್ಸನ್ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಇನ್ನಷ್ಟು ನೀವು ಆ ವ್ಯಕ್ತಿ ಹತ್ರ ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ. ಮುಂದಿನ ನಿರ್ಧಾರ ನೀವೇನೇ ತೊಗೋತಿದ್ರು, ನಿಮ್ಮ ಪರ್ಸನ್ ಏನೇ ತೊಗೋತಿದ್ರು, ಮ್ಯಾರೇಜ್ ವಿಚಾರವಾಗಿ ತೊಗೋತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿಗಿದೆ, ಭಯ ಹೋಗ್ತಿದೆ ನಿಮ್ಮ ಮನಸ್ಸಿಂದ. ಹಾಗೆ ಹೆಚ್ಚು ಹ್ಯಾಪಿನೆಸ್ ಇದೆ ಫಾರ್ ಪಾಲ್ ನಂಬರ್ 2. ನಿಮ್ಮ ಪರ್ಸನ್ ನಿಮ್ಮನ್ನ ಯಾವಾಗಲೂ ಏಂಜಲ್ ಆಗಿ ನೋಡ್ತಿರೋದು, ನೀವು ಕೂಡ ಅವರ ಲೈಫಲ್ಲಿ ಏಂಜಲ್ ಆಗಿದ್ದೀರಾ. ಪಾಲ್ ನಂಬರ್ 2 ಹೆಚ್ಚು ನಿಮ್ಮ ಡ್ರೀಮ್ಸಲ್ಲಿ ನಿಮ್ಮ ಪಾರ್ಟ್ನರ್ ಹೆಚ್ಚಾಗಿ ನವಡೇಸಿಂದ ಅಥವಾ ತುಂಬ ವೀಕ್ಸ್ಗಳಿಂದ ನಿಮ್ಮ ಡ್ರೀಮ್ಸಲ್ಲಿ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಮ ಹತ್ರ ಕೇಳ್ತಿರ್ಬಹುದು, ವಸ್ತುಗಳಾಗಿರ್ಬೋದು, ಹೆಲ್ಪಿಂಗ್ ಆಗಿರಬಹುದು.
ಅವರ ಆರೋಗ್ಯದ ವಿಚಾರವಾಗೂ ಕೂಡ ಈ ಹಿಂದೆ ನಿಮಗೆ ಏನಾದರೂ ಕನಸುಗಳು ಬಿದ್ದಿದ್ರೆ ಅದರಿಂದ ಸ್ವಲ್ಪ ಅವರ ಆರೋಗ್ಯ ಸಿಕ್ಕಾಗಿತ್ತು, ಅದರಿಂದ ಅವ್ರು ತುಂಬ ಚೇತರಿಸ್ಕೊಂಡಿದ್ದಾರೆ. ಈ ರೀತಿ ನಿಮಗೆ ಈ ಹಿಂದೆ ಏನಾದರೂ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಕನಸುಗಳು ಬಿದ್ದು ಅದೇ ರೀತಿ ನಿಮಗೆ ಅನುಭವ ಆಗಿದ್ದೆ, ಮತ್ತು ಇದೇ ರೀತಿ ಏನು ಹೊಸದಾಗಿ ಏನೋ ಕನಸು ಬೀಳ್ತಿದೆ ಆ ವಿಚಾರವಾಗಿ ನೀವು ತುಂಬ ಟೆನ್ಷನ್ ಆಗಿದ್ದರೆ ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಡ್ರೀಮ್ಸಿಂದ ನೀವೇನು ಭಯ ಪಡಬೇಡಿ. ಬಿಕಾಸ್ ನಿಮ್ಮ ಪ್ರೀತಿ ಜೀವನದಲ್ಲಿ ಅಥವಾ ಅವರ ಒಂದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಪರ್ಸನ್ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಅವರ ಮೇಲೆ ಕೆಟ್ಟ ದೃಷ್ಟಿ ಇದೆ. ಆ ದೃಷ್ಟಿ ಅಥವಾ ಅವರ ಕೆಲಸದ ಸರೌಂಡಿಂಗಲ್ಲಿ ಕೂಡ ಅವರ ಫ್ರೆಂಡ್ಸ್, ಕೊಲೀಗ್ಸ್, ಎನಿವನ್ ಅವ್ರ ಮೇಲೆ ಕೆಟ್ಟ ದೃಷ್ಟಿ ಇದೆ. ಅದನ್ನು ಕ್ಲೆನ್ಸಿಂಗ್ ಆಗ್ತಿದೆ. ಹಾಗೆ ನೀವು ಅದನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ನೀವು ತುಂಬ ವಿಚಾರಗಳನ್ನ ಅರ್ಥ ಮಾಡ್ಕೋತಿದ್ದೀರಾ, ತಾಳ್ಮೆಯಿಂದ ಯೋಚನೆ ಮಾಡ್ತಿದ್ದೀರಾ. ಎಸ್, ನೀವು ತುಂಬ ದೇವರನ್ನ ಬಿಲೀವ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಬಟ್ ನಿಮ್ಮ ಪಾರ್ಟ್ನರ್ ಹೆಚ್ಚು ದೇವರನ್ನ ನಂಬೋದಿಲ್ಲ. ಇಲ್ಲಿ ಕೆಲವರು ನಿಮ್ಮ ಪಾರ್ಟ್ನರ್ಸ್ ಹೆಚ್ಚು ದೇವ್ರ ಮೇಲೆ ನಂಬಿಕೆ ಇಲ್ಲ, ಬಟ್ ನೀವು ತುಂಬ ಬಿಲೀವ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಪ್ರೇಯರಿಂದ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ತುಂಬಾ ಸಕ್ಸಸ್ ಇದೆ. ಮುಂದಿನ ದಿನಗಳಲ್ಲಿ ಅವರ ಒಂದು ಕೆಲಸದಲ್ಲಿ ತುಂಬಾ ಹೊಸ ಚಾಲೆಂಜಸ್ ಬರ್ತಿದೆ, ಹೊಸ ಸಕ್ಸಸ್ ಸಿಗ್ತದೆ. ಅದು ನಿಮ್ಮ ಡ್ರೀಮ್ಸಲ್ಲಿ ಕಾಣಿಸ್ತಿರಬಹುದು. ಎಸ್, ಯಾರಿಗಿಲ್ಲಿ ಆತಂಕ ಇತ್ತು ಆ ಆತಂಕ ಕ್ಲಿಯರ್ ಆಗ್ತಿದೆ. ಎಸ್, ಹೆಚ್ಚು ಸ್ಟಾರ್ಸ್ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಹಾಗೆ ಹೆಚ್ಚು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಓಪನ್ ಅಪ್ ಆಗಿ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಹಾಗೆ ನೀವು ಫೋಟೋ ಶೂಟ್ಸ್ ಕೂಡ ಮಾಡಿಸ್ತಿರಬಹುದು. ಹಾಗೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿ ಮನೆ ವಿರುದ್ಧವಾಗಿ ನಡೀತಿದ್ದೀನ ಅನ್ನೋ ಭಯ ಇದೆ. ಹಾಗೆ ಈ ಪ್ರೀತಿನ ನಿಮ್ಮ ಕುಟುಂಬದ ವ್ಯಕ್ತಿಗಳು ಹೋಗ್ತಾರಾ ಅನ್ನೋ ಭಯ ಇದೆ. ಆ ಭಯದಿಂದ ನೀವು ಹೊರಗಡೆ ಬರ್ತಿದ್ದೀರಾ, ಇನ್ನಷ್ಟು ರಿಲ್ಯಾಕ್ಸ್ ಆಗ್ತಿದ್ದೀರಾ, ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 2, ಎಸ್, ರಾಧಾಕೃಷ್ಣರ ಆಶೀರ್ವಾದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇದೆ. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವಾಗಿರ್ಬೋದು, ಮುಂದಿನ ದಿನಗಳಲ್ಲಿ ತುಂಬ ವ್ಯಕ್ತಿಗಳಿಗೆ ನಿಮ್ಮಿಂದ ಸಹಾಯ ಆಗ್ತಿದೆ. ಹಾಗೆ ಪಾಯಿಂಟ್ ನಂಬರ್ 2, ನೀವೇನಾದರೂ ಸ್ವಂತ ಭೂಮಿ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಸ್ವಂತ ಭೂಮಿ ಪರ್ಚೇಸ್ ಮಾಡ್ಬೋದು. ಅದು ನಿಮ್ಮ ಹೆಸರಲ್ಲಾಗಿರ್ಬೋದು ಅಥವಾ ಆ ವ್ಯಕ್ತಿ ಹೆಸರಲ್ಲೇ ಆಗಿರಬಹುದು. ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಅಥವಾ ಮುಂದಿನ ದಿನಗಳಲ್ಲಿ ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ನಿಮ್ಮ ಹತ್ರ ಒಪಿನಿಯನ್ ತೊಗೊಂಡು, ನಿಮ್ಮ ಹತ್ರ ಒಂದು ಅನುಮತಿ ತೊಗೊಂಡು ಮುಂದುವರಿಯುವಂತಹ ನಿರ್ಧಾರಗಳನ್ನ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್. ಪಾಯಿಂಟ್ ನಂಬರ್ 2, ಬಿಕಾಸ್ ಈ ಹಿಂದೆ ಯಾವುದಾದ್ರೂ ವಿಚಾರವಾಗಿ ಅವರು ಎಡವಿದ್ರೆ, ನೋವಾಗಿದ್ದರೆ, ಯಾರಿಗಾದ್ರೂ ತುಂಬಾ ಟ್ರಸ್ಟ್ ಮಾಡಿ ಹಣನ ಕಳ್ಕೊಂಡಿದ್ರೆ, ಮುಂದಿನ ದಿನಗಳಲ್ಲಿ ಆ ಒಂದು ವಿಚಾರವಾಗಿ ಹೆಜ್ಜೆ ಇಡುವಾಗ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂತಹ ಯೋಚನೆ ಇದೆ ನಿಮ್ಮ ಪರ್ಸನ್ಗೆ. ಹಾಗೆ ಯಾರಲ್ಲಿ ಥರ್ಡ್ ಪಾರ್ಟೀಸ್ ಅದು ಫೀಮೇಲಿಂದ ನಿಮಗೆ ಸಮಸ್ಯೆ ಆಗ್ತಿದೆ, ನಿಮ್ಮ ಪ್ರೀತಿಯ ಜೀವನಕ್ಕೆ ಒಂದು ರೀತಿ ಆ ವ್ಯಕ್ತಿ ತುಂಬ ತಲೆನೋವಾಗಿದ್ದಾರೆ, ಆ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಎಲ್ಲಿ ಕಟ್ ಆಗ್ತಿದೆ ಅಂತ ಭಯ ಪಡ್ತಿದ್ದೀರಾ. ಡೋಂಟ್ ವರಿ, ಆ ಒಂದು ನೆಗೆಟಿವಿಟೀಸಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಪ್ರೇಯರ್ ಅಥವಾ ನೀವೇನೇ ರೈಟಿಂಗ್ ಮಾಡ್ತಿರ್ಬೋದು, ಅಥವಾ ನೀವೇನಾದರೂ ದೇವರಿಗೆ ಮ್ಯಾನಿಫೆಸ್ಟೇಷನ್ ಲೆಟರ್ ಬರೀತಿರ್ಬೋದು, ಅಥವಾ ನೀವು ಮೆಡಿಟೇಷನ್ ಮಾಡ್ತಿರ್ಬೋದು. ಸಮಥಿಂಗ್ ನೀವೇ ಏನಾದರೂ ಅದನ್ನು ಕ್ಲೆನ್ಸಿಂಗ್ ಮಾಡಲಿಕ್ಕೆ ನೀವು ಏನು ದಾರಿ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ನಿಮಗೆ ತುಂಬಾ ಹೆಚ್ಚಿನ ಸಕ್ಸಸ್ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಮುಂದಿನ ದಿನಗಳಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದಿಷ್ಟು ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ ನಿಮ್ಮ ಪಾರ್ಟ್ನರಿಂದ. ನಿಮ್ಮನ್ನು ಐಡ್ ಮಾಡಿ ಇಷ್ಟಪಡ್ತಿರೋ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ನಿಮಗೆ ಪ್ರಪೋಸ್ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಅದು ನಿಮಗೆ ಒಂದು ರೀತಿ ಶೈನ್ ಅನ್ನಿಸ್ಬಹುದು, ಹ್ಯಾಪಿ ಅನ್ನಿಸ್ಬಹುದು. ಪಾಯಿಂಟ್ ನಂಬರ್ 2, ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ. ತುಂಬಾ ಚೇಂಜಸ್ ಇದೆ, ಹಾಗೆ ಹ್ಯಾಪಿನೆಸ್ ಇದೆ. ತಗೊಳ್ಳೋ ನಿರ್ಧಾರಗಳಲ್ಲಿ ತುಂಬಾ ನಿಮಗೆ ನಂಬಿಕೆ ಇದೆ. ನಿಮ್ಮ ಪಾರ್ಟ್ನರ್ ಮಾಡ್ತಿರೋ ಕೆಲಸ, ಅವ್ರು ತೋರಿಸೋ ಕಾಳಜಿ ನಿಮಗೆ ತುಂಬಾ ಇಷ್ಟ ಆಗ್ತಿದೆ. ಇನ್ನಷ್ಟು ಮೆಚ್ಚುಗೆ ಮಾಡುವಂಥ ಕೆಲಸಗಳು ನಿಮ್ಮ ಪರ್ಸನ್ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಹೆಮ್ಮೆ ಇದೆ. ಒಂದು ಲಾಂಗ್ ಜರ್ನಿ ಡ್ರೈವ್ ಹೋಗ್ತಿರ್ಬೋದು, ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಆ ಟ್ರಾವೆಲಲ್ಲಿ ತುಂಬ ಹೆಚ್ಚು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತಿದೆ. ಇನ್ನಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಕೂಡ ಸಿಗ್ತಿದೆ. ಫಾರ್ ಪಾಯಿಂಟ್ ನಂಬರ್
ಟು. ಎಸ್, ಲೆಟರ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಐ ಲವ್ ದ ವೇ ಯು ಮೇಕ್ ಮೀ ಸ್ಮೈಲ್. ಪೈಲ್ ನಂಬರ್ 2, ನೀವು ಅವರ ಬದುಕಲ್ಲಿ ಎಷ್ಟೇ ಟಫ್ ಇದ್ದಾಗ, ಸಮಸ್ಯೆ ಏನೇ ಇದ್ದಾಗ ನಿಮ್ಮ ಪಾರ್ಟ್ನರ್ ಮುಖದಲ್ಲಿ ನಗುನ ತರಿಸ್ತೀರ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಸ್, ನೀವು ಅವ್ರ ಲೈಫಲ್ಲಿ ಒಂದು ರೀತಿ ಹೊಸ ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು. ಪೈಲ್ ನಂಬರ್ 2, ನೀನು ನನ್ನ ನಂಬಿಕೆ. ನೀವು ಅವ್ರ ಲೈಫಲ್ಲಿ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ಪೈಲ್ ನಂಬರ್ 2, ಐ ಲವ್ ಯು. ದೇ ಲವ್ ಯು, ದೇ ಟ್ರಸ್ಟ್ ಯು. ಆ್ಯಂಡ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಆನೆಸ್ಟಾಗಿ ಇಷ್ಟಪಡ್ತಿದ್ದಾರೆ. ನಿನ್ನ ಜೊತೆ ಸಮಯ ಕಳೆಯಲು ಇಷ್ಟವಾಗುತ್ತಿದೆ. ಆ ವ್ಯಕ್ತಿ ನಿಮ್ಮ ಜೊತೆ ಸಮಯ ಕಳೆಯೋದು ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯು ವಿಲ್ ಬಿಲೀವ್ ಮೀ. ನೀವು ಅವರನ್ನು ನಂಬ್ತೀರಾ ಅಂತ ಕೇಳ್ತಿದ್ದಾರೆ. ಪೈಲ್ ನಂಬರ್ 2, ಮುಂದಿನ ಹೆಜ್ಜೆ ಇಡಲಿಕ್ಕೆ ಆಗಿರ್ಬೋದು, ಮುಂದಿನ ನಿರ್ಧಾರಗಳಾಗಿರ್ಬೋದು, ನಿಮಗೆ ನಂಬಿಕೆ ಇದೆಯಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಯಾರು ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, 4-5 ಇಯರ್ಸಿಂದ ನೀವು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ಬೋದು ಅಂತ ನೀವು ಸಡನ್ನಾಗಿ ಒಂದು ರೀಡಿಂಗ್ ನೋಡ್ತಿರ್ಬೋದು. ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ಲವ್ ಇದೆ, ಕೇರ್ ಇದೆ, ರೆಸ್ಪೆಕ್ಟ್ ಇದೆ, ಎವ್ರಿಥಿಂಗ್. ಬಟ್ ಆ ವ್ಯಕ್ತಿ ಯಾವುದೋ ಒಂದು ಕಾರಣಾಂತರದಿಂದ ನಿಮ್ಮನ್ನು ದೂರ ಆಗಿರಬಹುದು, ಅಥವಾ ನೀವೇ ಆ ವ್ಯಕ್ತಿಯಿಂದ ದೂರ ಇರಬಹುದು. ಬಟ್ ಮತ್ತೆ ರೀಕನೆಕ್ಟ್ ಆಗ್ತಿದೆ ಆ ಒಂದು ಎನರ್ಜೀಸ್ ನಿಮ್ಮ ಲೈಫಲ್ಲಿ. ನಿಮ್ಮ ಡ್ರೀಮ್ಸಲ್ಲಾಗಿರ್ಬೋದು, ನಿಮ್ಮ ಮೆಡಿಟೇಷನಲ್ಲಾಗಿರ್ಬೋದು, ಅಥವಾ ನಿಮಗೆ ಅನ್ನಿಸ್ತಿರಬಹುದು. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅಂತ ನಿಮಗೆ ಸ್ಟ್ರಾಂಗ್ ಫೀಲಿಂಗ್ ಅನ್ನಿಸ್ತಿದೆ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಈ ಒಂದು ಮೆಸೇಜ್ ಕೂಡ ಅದಾಗಿರಬಹುದು. ಯಾರಿಗಿದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಯು ವಿಲ್ ಬಿಲೀವ್ ಮೀ. ನೀವು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್, ನೀನು ನನ್ನ ಕನಸಿನ ರಾಣಿ. ನೀವು ಅವರ ಲೈಫಲ್ಲಿ ಕನಸಿನ ರಾಣಿ. ಹಾಗೆ ನಿಮ್ಮ ಪಾರ್ಟ್ನರ್ ಹೆಚ್ಚು ನಿಮ್ಮ ಬಗ್ಗೆ ಡ್ರೀಮ್ಸ್ನ ಕಾಣ್ತಿರ್ತಾರೆ, ಹೆಚ್ಚು ನಿಮ್ಮ ಫೋಟೋಸ್ನ ವಾಚ್ ಮಾಡ್ತಿರ್ತಾರೆ. ಎಸ್, ಹೆಚ್ಚು ನಿಮಗೆ ಮೆಸೇಜ್, ಕಾಲ್ ಎಲ್ಲ ನೈಟ್ ಟೈಮಲ್ಲಿ ಬರ್ತಿರುತ್ತೆ. ಅವ್ರಿಗೆ ಒಂದು ಕ್ಯಾಂಡಲ್ ಡಿನ್ನರ್ ನಿಮ್ಮ ಜೊತೆ ಮಾಡಬೇಕು ಅಂತ ಆಸೆ ಇರಬಹುದು. ಪೈಲ್ ನಂಬರ್ 2, ಎಸ್, ಐ ಆಮ್ ಪ್ಲ್ಯಾನಿಂಗ್ ಹೌ ಟು ಕಮ್ ಬ್ಯಾಕ್ ಟುವರ್ಡ್ಸ್ ಯು, ಗಿವ್ ಮೀ ದ ಟೈಮ್. ಎಸ್, ಅವರು ನಿಮಗೋಸ್ಕರ, ನೀವು ಲೈಫಿಗೆ ಬರಲಿಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸಮಯವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಎಸ್, ಈ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ನೀವೇ ಅವರಿಂದ ದೂರ ಇರ್ಬೋದು. ಸ್ವಲ್ಪ ಸಮಯದಲ್ಲಿ ನಿಮ್ಮ ಲೈಫಿಗೆ ಮತ್ತೆ ರಿಎಂಟ್ರಿ ಆಗ್ತಿದ್ದಾರೆ ಈ ಪರ್ಸನ್. ಆ ವ್ಯಕ್ತಿ ರಿಎಂಟ್ರಿ ಆದಮೇಲಿಂದ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಸಿಚುವೇಷನಲ್ಲಿ ಇರಲಿ, ಅದೊಂದು ರೀತಿ ನಿಮಗೆ ಕ್ಲಿಯರ್ ಆಗ್ತಿದೆ. ಒಂದು ರೀತಿ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಆ ವ್ಯಕ್ತಿನ ನೀವು ಮತ್ತೆ ಭೇಟಿ ಮಾಡೋದು ತುಂಬ ಆಫ್ಟರ್ ಲಾಂಗ್ ಬ್ಯಾಕ್ ಆ ವ್ಯಕ್ತಿನ ನೀವು ಭೇಟಿ ಮಾಡ್ತಿರೋದು ತುಂಬಾ ನಿಮಗೆ ಮನಸ್ಸಿಗೆ ಖುಷಿ ಆಗ್ತಿದೆ. ಪೈಲ್ ನಂಬರ್ 2, ನಿಮ್ಮ ಬಗ್ಗೆ ಯೋಚನೆ ನಿಲ್ಲೋದಿಲ್ಲ. ನಿಮ್ಮ ಬಗ್ಗೆ ಸದಾ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ತುಂಬ ಕನ್ಸರ್ನ್, ಪ್ರೀತಿ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇದೆ. ಪೈಲ್ ನಂಬರ್ 2, ನಿಮಗೂ ಕೂಡ ಆ ವ್ಯಕ್ತಿ ಮೇಲೆ ಪ್ರೀತಿ, ಕನ್ಸರ್ನ್ ಹೆಚ್ಚಾಗಿ ಇದೆ. ಐ ಆಮ್ ಅಫ್ರೇಡ್ ಟು ಓಪನ್ ಅಪ್ ಟು ಯು. ನಿಮ್ಮ ಜೊತೆ ಓಪನ್ ಅಪ್ ಆಗಲಿಕ್ಕೆ ಇನ್ನಷ್ಟು ಒಂದು ಮನಸ್ಸಲ್ಲಿ ಇರೋದನ್ನು ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಭಯ ಪಡ್ತಿರ್ಬಹುದು. ಐ ಕಾಂಟ್ ಲೀವ್ ವಿತೌಟ್ ಯು. ನಿಮ್ಮನ್ನು ಬಿಟ್ಟು ಆ ವ್ಯಕ್ತಿ ಒಂದು ಕ್ಷಣನೂ ಇರೋಕ್ಕೆ ಇಷ್ಟಪಡೋದಿಲ್ಲ. ಎಸ್, ತುಂಬ ನಿಮ್ಮ ಬಗ್ಗೆ ಗೌರವ, ಪ್ರೀತಿ ಹೆಚ್ಚಿದೆ. ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಇದೆ. ಹೌ ಆರ್ ಯು ಬೇಬಿ. ನಿಮ್ಮನ್ನು ಹೌ ಆರ್ ಯು ಬೇಬಿ ಅಂತ ಕೇಳ್ತಿರ್ಬೋದು. ನಿಮ್ಮನ್ನ ಶಾರ್ಟ್ ಪೆಟ್ ನೇಮ್ ಕರೀತಿರ್ಬೋದು. ಆ ವ್ಯಕ್ತಿ ನಿಮ್ಮನ್ನು ಬೇಬಿ ಅಂತಿರ್ಬಹುದು. ಯಾರಿಗಿದ್ದು ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ. ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿದ್ದರೆ, ಆ ವ್ಯಕ್ತಿ ಹತ್ರ ನೀವು ಮಾತಾಡದೇ ಇದ್ದರೆ, ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಐ ವಾಂಟ್ ಅ ಫ್ಯಾಮಿಲಿ ವಿತ್ ಯು. ನಿಮ್ಮ ಜೊತೆ ಮ್ಯಾರೇಜ್ ಆಗಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಮೆಸೇಜ್ ಆಗಿರ್ಬೋದು, ಅವರಿಗೆ ರಿಪ್ಲೈ ಮಾಡಿಲ್ಲದೆ ಇರಬಹುದು. ಪೈಲ್ ನಂಬರ್ 2, ಅದಕ್ಕೋಸ್ಕರ ಆ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಐ ಪ್ರೇ ಫಾರ್ ಯು. ನಿಮಗೋಸ್ಕರ ಅವ್ರು ಪ್ರೇಯರ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 2,
ನಿಮಗೋಸ್ಕರ ಆ ವ್ಯಕ್ತಿ ಪ್ರೇಯರ್ ಮಾಡ್ತಿದ್ದಾರೆ, ನಿಮಗೋಸ್ಕರ ಆ ವ್ಯಕ್ತಿ ಕಾಯ್ತಿದ್ದಾರೆ. ಕೆಲವು ಸಮಯಗಳಿಂದ ನಿಮಗೋಸ್ಕರ ಕೆಲವು ಮೆಸೇಜಸ್ನ ಹೇಳಲಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು. ಇಲ್ಲಿ ಅಫ್ರೇಡ್ ಬಂದಿದೆ. ಸೊ ಆ ವ್ಯಕ್ತಿ ನಿಮಗೆ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಭಯ ಇರಬಹುದು ಅಥವಾ ಮುಜುಗರ ಇರಬಹುದು. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು. ನಿಮ್ಮ ಮಾತುಗಳು ಆ ವ್ಯಕ್ತಿಗೆ ಸತ್ಯ ಅಂತ ಅನ್ನಿಸ್ತಿದೆ. ಪ್ರತಿ ಬಾರಿ ನೀವು ಮಾತಾಡಿದಾಗಲೂ ನಿಮ್ಮ ಮಾತಿನಲ್ಲಿ ಒಂದು ಟ್ರಸ್ಟ್ ಇದೆ. ಅದು ಅವ್ರಿಗೆ, ನಿಮ್ಮ ಮಾತುಗಳು ಅವ್ರಿಗೆ ತುಂಬ ಇಷ್ಟ ಇದೆ, ನಂಬಿಕೆ ಇದೆ. ಪ್ಯಾನ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.